ಹಾಯ್ ಗೈಸ್, ನಮಸ್ತೆ. ಎಲ್ರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ನಮ್ಮ ಚಾನಲ್ ನೇಮ್ ದ ಮಿಕ್ಸ್ ಅಪ್, ವಿ ಟಾಕ್ ಎವ್ರಿಥಿಂಗ್. ಇವತ್ತಿನ ಟಾಪಿಕ್ ಏನಪ್ಪ? ಇವತ್ತಿನ ಟಾಪಿಕ್ IPL. ಓಕೆ, IPL ಆಕ್ಷನ್ ಹತ್ರ ಬರ್ತಾ ಇದೆ. ಸೊ ಎಲ್ಲ ಕ್ಯಾಟಗರೀಸ್ದು ಟಾಪ್ 3 ಎಕ್ಸ್ಪೆನ್ಸಿವ್ ಪ್ಲೇಯರ್ಸ್ ಯಾರು ಆಗ್ತಾರಂತ ಡಿಸೈಡ್ ಮಾಡೋಣ. ಓಕೆ ಅಂದ್ರೆ ಡಿಸೈಡ್ ಅಲ್ಲ, ಗೆಸ್ ಮಾಡೋಣ. ಓಕೆ, ನಿನ್ ಗೆಸ್ ನೀನ್ ಹೇಳು, ನನ್ ಗೆಸ್ ನಾನು ಹೇಳ್ತೀನಿ. ನೋಡೋಣ ಎಷ್ಟು ಕರೆಕ್ಟ್ ಆಗುತ್ತೆ ಏನು. ಯಾರ್ಯಾರು ಒಳ್ಳೊಳ್ಳೆ ದುಡ್ಡು ಮಾಡ್ಕೊಂಡು ಹೋಗ್ತಾರೆ. ದುಡ್ಡು ಅಂದ್ರೆ ಎಲ್ಲರೂ ಮಾಡ್ತಾರೆ, ನಮ್ಗಂತೂ ಏನ್ ಸಿಗಲ್ಲ. ನಮಗೇನು ಸಿಗಲ್ಲ. ಸಿಗ್ಬೋದು. ಹೆಂಗೆ ಅಂತಂದ್ರೆ ನೀವು ಸಬ್ಸ್ಕ್ರೈಬ್ ಮಾಡಿ, ಆಯ್ತಾ? ಸಬ್ಸ್ಕ್ರೈಬ್ ಮಾಡಿ, ಸ್ವಲ್ಪ ಚಾನಲ್ ಓಡ್ತು ಅಂತಂದ್ರೆ ಸಿಗ್ತದೆ, ಏನು ತೊಂದ್ರೆ ಇಲ್ಲ, ಮಾಡ್ತಾರೆ. ನಾವು ಮಾಡ್ತಿರೋದೇ ದುಡ್ಗೋಸ್ಕರ ಅಂತ ಇಲ್ಲ, ಮತ್ತೆ ಅನ್ಕೊಂಡ್ರೆ ಮತ್ತೆ ಅವೆಲ್ಲ ಇಲ್ಲ. ಇದು ಪ್ಯಾಷನ್. ಆಮೇಲೆ ಈಗ ಮಿಡಲ್ ಕ್ಲಾಸ್ ಅವ್ರಿಗೆ ಗೊತ್ತಲ್ಲ, ದುಡ್ಡಿಗೋಸ್ಕರ ಇಷ್ಟ ಇಲ್ಲ ಜಾಬ್ ಮಾಡೋತೀವಿ, ನಮ್ಮ ಇಷ್ಟಕ್ಕೋಸ್ಕರ ಪ್ಯಾಷನ್ ಅಷ್ಟೇ. ದುಡ್ಡಿಲ್ಲ, ದುಡ್ಡಿಗೆ ನಡೀತದೆ. ಏನು ಬ್ಯಾಟ್ಸ್ಮನ್ಗಳು ಇನ್ನೇನು ಟಾಪ್ 3 ಬ್ಯಾಟ್ಸ್ಮನ್, ಬರೀ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಅಲ್ಲ, ಬ್ಯಾಟ್ಸ್ಮನ್. ನಿಂದ ಹೇಳಾಯ್ತು. ನಂದು ಟಾಪ್ 3ನಾ? ಫಸ್ಟ್ ಶ್ರೇಯಸ್ ಅಯ್ಯರ್ ಅನ್ಸುತ್ತೆ. ಓಕೆ, ವಿನ್ನಿಂಗ್ ಕ್ಯಾಪ್ಟನ್, ಬಿಟ್ಟಿರೋದೇ ಆಶ್ಚರ್ಯ. ಅವ್ರದ್ದೇನೋ ಕ್ಲಾಸಸ್ ಇರ್ಬೇಕು ಮೇ ಬಿ. ಸೊ ಮೇ ಬಿ ಹೋಗ್ತಾನೆ ಅನ್ಸುತ್ತೆ. ಅದ್ ಬಿಟ್ರೆ ಹೊಡಿಬಡಿ ಆಟ ಆಡೋ ಮೆಗರ್ಕ್, ಚಿಕ್ಕ ಹುಡುಗ. ಏನೋ ಕನ್ಸಿಸ್ಟೆನ್ಸಿ ಇಲ್ಲ ಅನ್ಸುತ್ತೆ, ಬಟ್ ಇವಾಗ ಒಳ್ಳೆ ಟ್ರೆಂಡಿಂಗ್ ಅಲ್ಲಿ ತೊಂದ್ರೆ ಇಲ್ಲ. ಮೆಗರ್ಕು. ಬಿಟ್ರೆ ಕಿಲ್ಲರ್ ಮಿಲ್ಲರ್ನ ಈ ಜೆರ್ಸಿ ಕರ್ಕೊಂಡ್ಬಿಟ್ರೆ ಅದನ್ನೇ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀವಿ. ಅಲ್ಲೇ ಕೂತಿದ್ದೀರಾ. GT ಅವ್ರು ಮಾತ್ರ ಬಿಡಲ್ಲ, RTM ಮಾಡಬಾರ್ದು ಅಷ್ಟೇ. ಓಕೆ, ನನ್ನ ಪ್ರಕಾರ ನಮ್ಮದಲ್ಲದ CSK ಟೀಮಿಗೆ ಆಡ್ತಿದ್ದ ಕಾನ್ವೆ ಅವರು ಫಸ್ಟ್ ಹೋಗ್ಬೋದು ಅಂತ. ಓಕೆ, ಒಳ್ಳೆ ಬ್ಯಾಟ್ಸ್. ಅವರು RTM ಎತ್ಬೋದು ಅನ್ಸುತ್ತೆ ನನಗೆ. ಅವರೆಲ್ಲ ದುಡ್ಡು ಜಾಸ್ತಿ ಇಲ್ಲ, ಏನ್ ಮಾಡ್ತಾರೆ. ಒಳ್ಳೆ ಕನ್ಸಿಸ್ಟೆನ್ಸಿ. ನೆಕ್ಸ್ಟ್ ನನಗೂ ನೀವ್ ಹೇಳ್ದಂಗೆ ಯಾವ್ದು ಮೆಗರ್ಕ್, ಚಿಕ್ಕ ಹುಡುಗಿದೆ. ನೀವ್ ಹೇಳ್ದಂಗೆ ಸೆಕೆಂಡ್ ಮೆಗರ್ಕ್. ಓಕೆ, ಥರ್ಡ್ ನನ್ನ ಪ್ರಕಾರ ಶ್ರೇಯಸ್ ಹೋಗ್ಬೋದು. ಥರ್ಡ್ ಅನ್ಸುತ್ತೆ, ಯಾಕಂದ್ರೆ ವಿನ್ನಿಂಗ್ ಕ್ಯಾಪ್ಟನ್ ಬೇರೆ, ಇಂಡಿಯನ್ ಅನ್ನೋದೊಂದು ಅಡ್ವಾಂಟೇಜ್. ಯಾವಾಗ್ಲೂ ಫಾರಿನ್ ಸ್ಲಾಟ್ 4 ಸ್ಲಾಟಿಗೆ ಕ್ಯಾಪ್ಟನ್ಸಿ ಬೇಕಿರೋ ಟೀಮ್ಗಳು ನುಗ್ತವೆ. ಮೇ ಬಿ ಡೆಲ್ಲಿ ಕ್ಯಾಪಿಟಲ್ಸ್ ಅನ್ಸುತ್ತೆ. ನನಗೂ ಅದೇ ಅನ್ಸುತ್ತೆ. ಮೇ ಬಿ ಅವ್ರದ ಒಳಗೆ ನೋಡ್ತಾ ಅದೇ ಇರ್ಬೋದು, ಯಾರಿಗಾದ್ರೂ ಎಲ್ಲ ಮಾತಾಡ್ಕೊಂಡಿರ್ತಾರೆ. ನೆಕ್ಸ್ಟ್ ನಾವು ಸ್ಪಿನ್ನರ್ಸಿಗೆ ಹೋಗೋಣ. ಸ್ಪಿನ್ನರ್ಸ್ ಇದು ನಾನ್ ಫಸ್ಟ್ ಹೇಳ್ತೀನಪ್ಪ, ಸರಿನಾ? ಓಕೆ, ಇದ್ಯಾವುದು ಅಂತಂದ್ರೆ ಫಸ್ಟ್ ಬರೋದು ನನ್ನ ಪ್ರಕಾರ ನಮ್ಮ ಚಾಲ್. ದಯವಿಟ್ಟು ಇದು ಮಾತ್ರ ಇಲ್ಲ, ಏನೇನು ಇಲ್ಲ, ಕೂತ್ಕೊಳ್ಳೋಣಪ್ಪ. ಈ ಸಲ ಮುಂಚೆ ಹೇಳಿತರ ರೀಸನ್ ಹೇಳಂಗಿಲ್ಲ. ಆ ಸ್ಲಾಟ್ ಅಲ್ಲಿ ಬಂದ್ರು, ಈ ಸ್ಲಾಟ್ ಅಲ್ಲಿ ಬಂದ್ರು, ಅವೆಲ್ಲ ಸೆಕೆಂಡ್ ಅಲ್ಲೇ ಬರ್ದವನೆ. ಹೌದು, ಹಾಕೊಂಡ್ಬಿಡ್ರಿ, ದಯವಿಟ್ಟು ಹಾಕೊಂಡ್ಬಿಡ್ರಿ. ಎರಡನೇದು ಅಶ್ವಿನ್. ಓಕೆ, ಮೂರನೇದು ಬಂದು ನನಗೆ ಜಾಂಪಾ ಹೋಗ್ಬೋದು ಅಂತಂದು. ಒಳ್ಳೆ ಕನ್ಸಿಸ್ಟೆನ್ಸಿ, ಬಟ್ ಅದೇ ಫಾರಿನ್ ಸ್ಲಾಟ್ ಅನ್ನೋದೊಂದು. ಮತ್ತೆ ಬ್ಯಾಟಿಂಗ್ ಏನಿಲ್ಲ, ಬಟ್ ನಮ್ದು ಚಾಲ್ ಒಳ್ಳೆ ಬ್ಯಾಟಿಂಗ್. ಬಟ್ ಓಕೆ, ನಂದು ಈ ಮೂರಪ್ಪ. ಓಕೆ, ಮೂರು. ನಿಮ್ದು ಚಾಲ್ ಆಬ್ವಿಯಸ್, ಅದು ಫಿಕ್ಸ್. ಅದು ಚಾಲ್ ಬಿಟ್ರೆ ನನ್ಗೆ ತೀಕ್ಷಣ ಅನ್ಸುತ್ತೆ. ಅವ್ರನ್ನ ಮರ್ತೇ ಬಿಟ್ಟು, ಆದ್ರೆ ನಾವು ಜಾಂಪನ್ ಬಿಟ್ಕೊಡಲ್ಲ. ಕರೆಕ್ಟ್, ತೀಕ್ಷಣ ಲೈಕ್ ಪವರ್ ಪ್ಲೇಲೂ ಮಾಡ್ತಾನೆ, ಸೊ ಒಳ್ಳೆ ಇದು ಮಾಡ್ಬೋದು ಅನ್ಸ್ತದೆ. ಅದ್ ಬಿಟ್ರೆ ಮೂರು ಸ್ವಲ್ಪ ಈ ಇಂಡಿಯನ್ ಅಲ್ಲಿ ಸ್ಪಿನ್ನರ್ಸ್ ಬಹಳ ಕಡಿಮೆ ಆಗ್ತಾ ಇದೆ. ಅವ್ರದ್ದು ಎಲ್ಲ ಆಲ್ರೌಂಡರ್ಸ್ ಇದಾರೆ, ಎಲ್ಲ ಪ್ರಾಪರ್ ಸ್ಪಿನ್ನರ್. ಈ ರಾಹುಲ್ ಚಾರ್ ಅವರು, ಪಿಯೂಷ್ ಚಾಲ್ ಅವರೆಲ್ಲ ಹೋದ್ಮೇಲೆ ಎಲ್ಲ ಕಮ್ಮಿ ಆಗ್ಬಿಟ್ಟಿದೆ. ಸೊ ನಾನು ಥರ್ಡ್ ನೂರ್ ಅಹಮದ್ ಅನ್ಕೋತೀನಿ. GT ನೂರ್ ಅಹಮದ್. ಮೇ ಬಿ. ಓಕೆನಾ? ನೆಕ್ಸ್ಟ್ ಕ್ಯಾಟಗರಿ ಬಂದು ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ಸ್. ಓಕೆನಾ?
ಇದು ಇಂಟ್ರೆಸ್ಟಿಂಗ್. ಬ್ಯಾಟ್ಸ್ಮನ್ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಒಂದು ನನಗೆ ಅನ್ಸ್ದಂಗೆ ಇಬ್ರು ಸೇಮ್ ಹೆಸರು ಹೇಳ್ಬೋದು ಅನ್ಸುತ್ತೆ. ಅಲ್ಲ ನನಗೂ ಅದೇ ಅನಿಸ್ತದೆ. ಇಲ್ಲಿ ಏನಾಗುತ್ತೆ ಅಂತಂದ್ರೆ ನನ್ನ ಪ್ರಕಾರ ಇಡೀ ಒಂದು ಬಜೆಟ್ ಏನಿದೆ ಅಲ್ಲ, ಬ್ಯಾಂಕ್ ಏನಿದೆ ಅಲ್ಲ, ತಗೊಂಡೋಗಿ ಇಲ್ಲಿ ಕೊಟ್ಬಿಡ್ತೀನಿ ಅಂತ ಫಿಕ್ಸ್ ಆಗ್ಬಿಟ್ಟಿದ್ದಾರೆ. ಬೇಕಾದ್ರೆ ಇನ್ನೇನು ರಿಷಬ್ ಪಂತ್ ಆಲ್ ಔಟ್ ಹೋಗೇ ಹೋಗ್ತಾರೆ ಅನ್ಸುತ್ತೆ. ಅವ್ರು ಹೋಗಿಲ್ಲ ಅಂದ್ರು ನನ್ನ ಪ್ರಕಾರ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಅಷ್ಟೇ ಅಲ್ಲ, ಈ IPL ಮೆಗಾ ಆಕ್ಷನ್ ಅಲ್ಲೇ ಮೋಸ್ಟ್ ಎಕ್ಸ್ಪೆನ್ಸಿವ್ ಪ್ಲೇಯರ್ ರಿಷಬ್ ಪಂತ್ ಅನ್ಸುತ್ತೆ. ನನಗೇನೋ ಡೌಟ್. ಓಕೆ, ರಿಷಬ್ ಪಂತ್ ಸರಿ. ಆಮೇಲೆ KL ರಾಹುಲ್ ಫಿಕ್ಸ್, ನಮ್ಮ ಕನ್ನಡಿಗ. ಈ ಫಿಕ್ಸ್ RCBಗೆ ಫಿಕ್ಸ್. ಸರಿಯಪ್ಪ, ಆಯ್ತು. ಇನ್ನೊಂದು ಜಾಸ್ ದ ಬಾಸ್ ಫಿಕ್ಸ್. ಸೇಮ್ ಇದೆ, ಯಾಕಂದ್ರೆ ಈ ಕ್ಯಾಟಗರಿಯಲ್ಲಿ ಚೇಂಜ್ ಆಗಕ್ ಸಾಧ್ಯನೇ ಇಲ್ಲ. ಆಯ್ತಾ, ಇಶಾನ್ ಕಿಶನ್ ಕನ್ಸಿಡರ್ ಮಾಡ್ಬೇಕು ಅಂತಂದ್ರೆ ಇವರು ಟಾಪ್ ಅಲ್ಲಿ ಬರ್ತಾರೆ. ಟಾಪ್ 3 ಅನ್ನೋದ್ರಿಂದ ಬೇಕಾದ್ರೆ ಹಂಗೆ ಟಕ್ಕರ್ ಕೊಡ್ಬೋದಂದ್ರೆ ಫಿಲ್ ಸಾಲ್ಟ್ ಸ್ವಲ್ಪ ಸಾಲ್ಟ್ ಕೊಡ್ಬೋದು. ಹೌದು ಅಷ್ಟೇ, ಇನ್ಯಾರು ಹತ್ರನೂ ಬರಕ್ಕಾಗಲ್ಲ ಅನ್ಸುತ್ತೆ. ಸೀಮರ್ಸ್ ಅಂತ ಬಂತು ಅಂತಂದ್ರೆ ನನ್ನ ಪ್ರಕಾರ ಕಗಿಸೋ ರಬಾಡ. ಏನ್ ಅನ್ಕೋತಾರ, ರೇಸಿಸಮ್ ಅವೆಲ್ಲ ನನಗೆ ಬರಲ್ಲ. ಫಸ್ಟ್ ಆಫ್ ಆಲ್ ನಾನು ಅವನ ಹೆಸರು ಕರಿ ರಬಾಡ ಅಂತ ಅನ್ಕೊಂಡಿದ್ದೆ, ಕಗಿಸೋ ರಬಾಡ ಅಂತ ನನಗೆ ಗೊತ್ತಿದ್ದಿದೆ. ಓಕೆನಾ, ಕಗಿಸೋ ರಬಾಡ ಏನಿದ್ದಾನೆ ಅವನು ಟಾಪ್ 2 ಅಲ್ಲಿ ಹೋಗ್ತಾನೆ. ಮರ್ತೋಗ್ಬಿಟ್ಯಾ ಏನೆಲ್ಲಾರ್ನು? ಮರ್ತೋಗ್ಬಿಟ್ಟೆ. 2 ಗೆಸ್ ಆಪ್ಷನ್ ಕೊಡ್ಲಾ ಇಲ್ಲ ಏನಾದ್ರು ಒಂದು ಹಿಂಟ್ ಕೊಡ್ಲಾ? ನಮ್ ಇಂಡಿಯನ್ ಬೌಲರ್ನೇ ಮರ್ತ್ ಬಿಡಿದ್ಯಾ? ಓ, ನನ್ ಶಮಿ ಇದಾನೆ. ಓಕೆ, ಓ ಥರ್ಡ್ ಶಮಿ ಹೋಗ್ತಾನೆ. ಆಯ್ತಾ, ಫಸ್ಟ್ ಹೋಗೋದು ಯಾರು ಅಂದ್ರೆ ನಮ್ಮ 19th ಓವರ್ ಸ್ಪೆಷಲಿಸ್ಟ್ ಮಿಸ್ಸೇ ಇಲ್ಲ, ಹರ್ಷದೀಪ್. ಫಿಕ್ಸ್. ಅವ್ನು ಬೇರೆ ಅನ್ಫಾಲೋ ಮಾಡ್ಬಿಟ್ಟೇನೆ ಅವ್ರನ್ನ. ಅವ್ರು ಕರ್ಕೊಂಡು ಮಾಡ್ಲಿಲ್ಲ ಅಂದ್ರೆ ಹೇಳಕ್ ಬರಲ್ಲ. ಅವ್ರು ಮೊದ್ಲೇ ಬ್ಲಂಡರ್ ಟೀಮ್ ಅಂದ್ರೆ ಅದೇ. ನಿಮ್ದು? ನಂದು ಫಸ್ಟ್ ಹರ್ಷದೀಪ್, ನೋ ಡೌಟ್. ಹೌದು, ಮಿನಿಮಮ್ ಒಂದು 15 ಕೋಟಿ, ಮಿನಿಮಮ್ 15 ಕೋಟಿ ಹರ್ಷದೀಪ್. ಓಕೆನಾ. ನೆಕ್ಸ್ಟ್ ಪವರ್ ಪ್ಲೇ ಸ್ಪೆಷಲಿಸ್ಟ್ ಟ್ರೆಂಟ್ ಬೋಲ್ಟ್. ಓ, ಏನದ್ಯಾ? ಹೌದು, ಪವರ್ ಪ್ಲೇಗೆ ಅವನು ಬುಮ್ರಾ ಅಲ್ಲ, ಸಾರಿ ಭುವನೇಶ್ವರ್ ನಮ್ ಬಾಸ್. ಮೇ ಬಿ ದೊಡ್ಡ ಪ್ರೈಸಿಗೆ ಹೋಗಲ್ಲ ಅನ್ಸುತ್ತೆ ಈ ಸಲ. ಬಟ್ ಪವರ್ ಪ್ಲೇ ಸ್ಪೆಷಲಿಸ್ಟ್ ಅಂದ್ರೆ ಯಾರಾದ್ರೂ ಹೆಂಗಾದ್ರೂ ಮಾಡಿ ಎಳ್ಕೊಂಡ್ರೆ ಒಳ್ಳೆ ಡೀಲ್, ಒಳ್ಳೆ ಹೊಡ್ತ ಅವ್ರಿಗೆ. ಮೂರನೇದು ಬೋಲ್ಟ್ ಬಿಟ್ರೆ ಮೂರನೇದು ಶಮಿ ಗುಡ್ ಆಪ್ಷನ್. ಬಟ್ ನನ್ಗೆ ಅನ್ಸ್ದಂಗೆ ರಬಾಡ ಜಾಸ್ತಿ ಚಾನ್ಸ್ ಇದೆ. ರಬಾಡ ಒಳ್ಳೆ ಇದು. ಶಮೀದು ಸ್ವಲ್ಪ ಇಂಜುರಿ ಕನ್ಸರ್ನ್ಸ್ ಇರೋದ್ರಿಂದ ಟೀಮ್ ಸ್ವಲ್ಪ ಹಿಂದೆ ಮುಂದೆ, ಅದಕ್ಕೋಸ್ಕರನೇ GT ಬಿಟ್ಟವ್ರು ಅನ್ಸುತ್ತೆ. ಮೇ ಬಿ ಅದಕ್ಕೆ ಬಿಟ್ಟಿರ್ಬೋದು. ಓಕೆ, ನಿಮ್ದು ಆಯ್ತು. ನೆಕ್ಸ್ಟ್ ನಾವು ಯಾವ್ದು ಕ್ಯಾಟಗರಿ ಉಳಿತು? ಆಲ್ರೌಂಡರ್ಸ್. ಸರಿ, ನನ್ನ ಪ್ರಕಾರ 3rd ಇಲ್ಲ 2nd ಮಾರ್ಕೋ ಆ್ಯನ್ಸನ್. ಮೊನ್ನೆ ಬೇರೆ ರೀಸೆಂಟ್ ಆಗಿ ಸ್ವಲ್ಪ ನಮ್ಮನ್ನಂತೂ ಮಕಣಕ್ಕೆ ಬಿಡ್ಲಿಲ್ಲ ನನ್ನ ಮಗ. ನಾಡಿ ಹೊಡೆದ್ಬಿಟ್ಟ. ಅದ್ರಲ್ಲೂ ಅದು ಎಲ್ಲರೂ ಆಡ್ಲಿಲ್ಲ ಟೈಮ್ ಆಕ್ಷನ್ ಹತ್ರ ಬರ್ದೈತೆ ಅಂತಾನೆ ಗೊತ್ತಿಲ್ಲ. ದುಡ್ಡು ಅಂತ ಅದೇ ಏನಪ್ಪ, ಅದು ನಾವ್ ಹಂಗಲ್ಲ ಬಿಡಪ್ಪ. ನಮಗ್ ದುಡ್ಡೆಲ್ಲ ಬೇಡ, ಪ್ಯಾಷನ್ ಏನೆಲ್ಲ ಮಾಡೋದು ನಾವು ಪ್ಯಾಷನಿಗೋಸ್ಕರ. ಇನ್ನೇನಿಲ್ಲ, ಸಬ್ಸ್ಕ್ರೈಬ್ ಮಾಡಿ ಅಷ್ಟೇ. ಸಬ್ಸ್ಕ್ರೈಬ್ ಮಾಡಿ ಅದು ಮೇನ್. ಅದು ಬೆಲ್ ಐಕಾನ್. ಓಕೆ, ಕಮಿಂಗ್ ಟು ದ ಟಾಪಿಕ್. ಫಸ್ಟ್ ನಮಗೆ 2nd ಇವನ್ ಬರ್ತಾನೆ, ಮಾರ್ಕೋ ಆ್ಯನ್ಸನ್. ಓಕೆ, ಅವನ್ ಬಿಟ್ರೆ ಈಗ ನೀನ್ ಫಸ್ಟ್ ಹೇಳು. ನಿಂದು ಫಸ್ಟ್ ಹೇಳು. ನಂದು ಫಸ್ಟ್ ಹೇಳ. ನಂದು ಫಸ್ಟ್ ಯಾವ್ದಾದ್ರು ಆಲ್ರೌಂಡರ್ ಅಲ್ಲ, ಸ್ಪಿನ್ನಿಂಗ್ ಎಂತದ್ರು ಒಳ್ಳೆ ಮಾರ್ಕೋ ಆ್ಯನ್ಸನ್ ಇದ್ದ. ನಾನೊಂದು 6-7 ಜನನ ಇಟ್ಕೊಂಡಿದ್ದೆ, ಅದ್ರಲ್ಲಿ ಮಾರ್ಕೋ ಆ್ಯನ್ಸನ್ ಇದ್ದ. ಅವ್ರದೇ ಕಂಟ್ರಿ ಬೇಕಾದ್ರೆ ಕೋಯಡ್ಜಿಯಾನ ಯಾರು ಅವನಿರೋ ಅಗ್ರೆಷನ್ಗೂ ಅದಕ್ಕೂ. ಬಟ್ ಅವನು ಟಾಪ್ 3 ಬರಲ್ಲ. ನನ್ಗೆ ಅನ್ಸ್ದಂಗೆ ಲಿವಿಂಗ್ಸ್ಟೋನ್ ಅನ್ಸುತ್ತೆ. ಲಿವಿಂಗ್ಸ್ಟನ್ ಅವರೇ RTM ಮಾಡ್ತಾರೆ ಅನ್ಸುತ್ತೆ ನನ್ಗೆ ಅನ್ಸ್ದಂಗೆ. ಫಿಕ್ಸ್ ಹೇಳಕ ಅವ್ರು ಬಿಡಕ್ ಸೀನ್ ಇಲ್ಲ. ಬಿಟ್ರು ಅಂದ್ರೆ ಕೆಟ್ರು, ಯಾವಾಗ್ಲೂ ಕೆಡ್ತಿದ್ದಾರೆ. ಅವ್ರಿಗೆ ಅದು ಹೇಳಕ್ ಬರಲ್ಲ ಪಾಪ. ಓಕೆ, ಲಿವಿಂಗ್ಸ್ಟನ್. ನಮ್ದು 3rd ಬಂದು ಲಿಯಮ್ ಲಿವಿಂಗ್ಸ್ಟನ್.
ಲಿವಿಂಗ್ಸ್ಟನ್ ನಮಗೆ ಇದ್ದಿದ್ದವ್ರು, ಯಾಕಂತಂದ್ರೆ ಅದು ಆಬ್ವಿಯಸ್ ಹೆಸರು ಅಂತಂದ್ರೆ ಪವರ್ ಹಿಟ್ಟಿಂಗ್ ಪವರ್ ಹಿಟ್ಟಿಂಗ್ ಸ್ಪಿನ್ ಒಂದ್ ಮಾಡಲ್ ಮತ್ತೆ ಎರಡು ಮಾಡ್ತದ, ಹೆಂಗ್ ಮಾಡ್ತತಿ ಅಂತ ಗೊತ್ತಿಲ್ಲ, ಮಾಡ್ತದ. ನಮಗೆ ಇಲ್ಲಿ ನಮಗೆ ಇಲ್ಲಿ ಒಬ್ರು ಬ್ಯಾಟಿಂಗ್ ಆಡೋರು ಇನ್ನೊಬ್ಬ ಬಾಲಿಂಗ್ ಮಾಡ್ರೋ ಅನ್ನೋರು ಇಲ್ಲ ನಮ್ಮ ಟೀಮಗೆ. ಏನ್ ಮಾಡಕ್ಕಾಗಲ್ಲ, ಮಾಡ್ತಾನ ಅವ್ರ ಟೀಮ್ ಬುಮ್ರಾ ಅದನ ಇಲ್ಲ, ಬುಮ್ರಾ ಅದು ಕರೋಡ್ ಮೇಯಕ ಇಲ್ಲ ದೇಶ್ ಮೇಯಕ ಇಲ್ಲ ವರ್ಲ್ಡ್ ಮೇಯಕ, ವರ್ಲ್ಡ್ ಅಲ್ಲೇ ಇನ್ನೊಂದು ಜನರೇಷನ್ಗೂ ಬರಲ್ಲ ಬರಲ್ಲ ಬರಲ್ಲ. ಅದಕ್ಕೆ ನಮ್ದು ಥರ್ಡ್ ಲಿವಿಂಗ್ಸ್ಟನ್. ನಮ್ದೀಗ ನಿನಗೆ ಆಶ್ಚರ್ಯ ಆಗ್ಬೋದು ಏನಪ್ಪಾ ಅಂತ, ಕೃಣಾಲ್ ಪಾಂಡ್ಯ. ಇದಕ್ ನನ್ನ ರಿಯಾಕ್ಷನ್, ಕೃಣಾಲ್ ಪಾಂಡ್ಯ ಕ್ಯಾಪ್ಟನ್ಸಿ ಮೆಟೀರಿಯಲ್ ಅಮ್ಮ. ನೀವು ಹಿಂಗೆಲ್ಲ ಮಾಡಬಾರ್ದು, ನಮ್ಗೆ ನೀವು ಹಿಂಗೆಲ್ಲ ಹೇಳ್ಬಾರ್ದು. ನಮಗ್ ಕೃಣಾಲ್ ಪಾಂಡ್ಯ ಮೇಲೆ ಬಹಳ ಅಭಿಮಾನ ಇದೆ. ಮಾತಾಡ್ಲಾ ನನಗಿನ್ನ ರೆಡ್ ಬ್ಲೂ ಜರ್ಸಿಲ್ ಬಂದ್ರೆ ಬಹಳ ಖುಷಿ ಪಡ್ತೀನಿ ನಾನು. ಆಯ್ತು ಸರ್, ನೀವೇ ಕರ್ಕೊಂಡು ಹೋಗ್ಬಿಡಿ ನೀವು ಕರ್ಕೊಂಡು ಹೋಗ್ಬಿಡಿ ಅವ್ರನ್ನ. ಕೃಣಾಲ್ ಪಾಂಡ್ಯ ಅಂತ ನಿಮ್ಗೆ ನಾನ್ ಸುಮ್ನೆ ಇವರೆಲ್ಲ ಬಹಳ ಅಂಡರ್ ರೇಟೆಡ್ ಆಗಿ ನೋಡ್ತಾರೆ. ನಂಗೆ ಕೃಣಾಲ್ ಪಾಂಡ್ಯ ಅಂದ್ರೆ ಬಹಳ ಅವನ ಎಕನಾಮಿ ಬ್ಯೂಟಿಫುಲ್. ಕೃಣಾಲ್ ಪಾಂಡ್ಯ. ಓಕೆ, ಇನ್ನ ನಮ್ದು ಆಲ್ ಔಟ್ ಹೋಗ್ತೀನಪ್ಪ. ಹೋಗಪ್ಪ, ಹೋಗ್ಬಿಡು ನೀನ್, ಸುಮ್ನೆ ಹೋಗ್ಬಿಡತ್ಲ ಯಾಕೆ. ಇನ್ನ ಒಂದು ಉಳ್ದೈತಲ್ಲ ನಂದು. ಇನ್ನ ನಾನ್ ಫಸ್ಟ್ ಯಾರು ಅನ್ಕೊಂಡಿದ್ದೆ ಗುರು, ಯಾರು ಕಟ್ ಮಾಡ್ತೀನಿ. ವಾಷಿಂಗ್ಟನ್ ಸುಂದರ್. ವಾಶಿಯಪ್ಪ, ವಾಷಿಂಗ್ಟನ್ ಸುಂದರ್ ಈಗ ಹೋಗ್ತಾನೆ ನೋಡಪ್ಪ. ಈಗ ಅದ್ರಲ್ಲೂ ಆಕ್ಷನ್ ಮಿಂಚ್ ಬಿಟ್ಟವರೆಲ್ಲ ಒಳ್ಳೆ. ಅದಂತೂ ಫಿಕ್ಸ್ ನನಗೆ ಅನ್ಸೋದು. ನಂದು ವಾಶಿ, ಸೆಕೆಂಡ್ ಆನ್ಸನ್, ಥರ್ಡ್ ಲಿವಿಂಗ್ಸ್ಟನ್. ನಂದು ಇವಾಗ ಲಿವಿಂಗ್ಸ್ಟನ್ ಮತ್ತೆ ಕೃಣಾಲ್ ಪಾಂಡ್ಯ ಹೇಳಿದೀವಿ. ಅದ್ ಬಿಟ್ರೆ ಅವ್ರು ಹೇಳಿರೋದು ವಾಷಿಂಗ್ಟನ್ ಸುಂದರ್ ಪಕ್ಕ ಟಾಪ್ 3 ಮಸ್ಟ್. ಅವ್ನಿಗೆ ಯಾವ್ದೇ ಡೈಮೆನ್ಷನ್ ಅಲ್ಲೇ ಬಂದ್ರು ಹೋಗೇ ಹೋಗ್ತಾನೆ. ಇವಾಗ ನಮ್ಮ RCB ಅವರ ಫೇಸಿಗೂ ಕಳ್ಸಿದ್ವಿ ನಾವು ಆಟಾಡ್ಲಿ ಅಂತ. ಅದೆಲ್ಲ ನಾವು ಬೆಳೆಸಿರೋ ಟ್ಯಾಲೆಂಟ್ಗಳು ಅವೆಲ್ಲ ನಾವು ಹೇಳ್ಕೊಳಲ್ಲ ಅಷ್ಟೇ. ನಾವು ಬಹಳ ಟ್ಯಾಲೆಂಟ್ಗಳನ್ನ ಬೆಳೆಸಿದೀವಿ, ಇಟ್ಕೊಂಡಿಲ್ಲ ಅಷ್ಟೇ. ಸರಿ, ಓಕೆ ಗೈಸ್, ಇದು ಬಿಟ್ರೆ ಈಗ ಎಲ್ಲಾ ಚಾನಲ್ಲಾಗೂ ಮಾಡ್ತಾರೆ ಇವ್ರನ್ನೆಲ್ಲ. ನಾವು ಡಿಫ್ರೆಂಟ್ ಆಗಿ ಈ ಅನ್ಕ್ಯಾಪ್ಡ್ ಪ್ಲೇಯರ್ಸ್ ಯಾರು ನೆನ್ಪು ಮಾಡ್ಕಂತಿಲ್ಲ ಅಲ್ಲಿ. ಅನ್ಕ್ಯಾಪ್ಡ್ ಪ್ಲೇಯರ್ಸ್ ನಮಗೆ ಬೇಕಾ? ಇನ್ನೇನು ಅದ್ರಲ್ಲಿ ಬರೋರೆಲ್ಲ ಅರ್ಧ ಈ ಮುಂಬೈ ಟೀಮ್ ಇಂದಾನೆ ಬರೋದು, ಇಲ್ಲ ಚೆನ್ನೈ ಟೀಮ್. ಅವರೆಲ್ಲ ಸ್ವಲ್ಪ ಬೆಳೆಸ್ಬಿಡ್ತಾರೆ, ನಾವೆಲ್ಲ ಹಾಕೊಂಡ್ಬಿಡೋಣ ಬೇರೆಯವ್ರು ಅಷ್ಟೇ. ಓಕೆನಾ? ನನ್ನ ಪ್ರಕಾರ ವಿಷ್ಣು ವಿನೋದ್, ಅವನು ಬಹಳ ಚೆನ್ನಾಗಿ ವಿಕೆಟ್ ಕೀಪರ್ ಬೇರೆ. ಅವನು ಮುಂಬೈಯಲ್ಲಿ ಚೆನ್ನಾಗಿ ಆಡ್ದ. ಅವರಿಗೆ ಎಲ್ಲ ಪಾಪ ಸ್ಟಾರ್ ಪ್ಲೇಯರ್ಸ್ ಇರೋದಕ್ಕೆ ಟೀಮ್ ಅಲ್ಲಿ ಇದ್ರೆ ಮುಗೀತು. 11 ಜನ ಎಲ್ಲರೂ ಇಂಡಿಯಾ ಟೀಮ್ ಅವರೇ ಇರ್ತಾರಲ್ಲ ಅಲ್ಲಿ, 11 ಜನ ಫಿಕ್ಸ್ ಇರ್ತಾರೆ, ಏನ್ ಮಾಡಕ್ಕಾಗಲ್ಲ. ಸರಿ, ನನಗೆ ಅನ್ಸ್ದಂಗ ಅದೇ ಮುಂಬೈ ಟೀಮ್ ಇಂದ ನೇಹಲ್ ವಧೇರಾ. ಹೌದು, ಫಿಕ್ಸ್ ಅವರೇ. RTM ಎತ್ತಬಹುದು, RTM ಎತ್ತಿದ್ರೆ ಎತ್ಬಹುದು. ಅವನಿಗೆ ಎತ್ತುತ್ತಾರ? ನನಗೇನೋ ಡೌಟ್ ಅಲ್ಲಿ. ಅವ್ರು ಮತ್ತೆ ಇನ್ಯಾರು ಇಲ್ಲ, RTM ಮತ್ತೆ ಅವ್ರಿಗೆ ಎತ್ಕೋತಾರೆ. ಬಿಟ್ರೆ ನಿನಗೆ ಒಬ್ನು ಮರ್ತೋಗಿರ್ಬೋದು, ಲಾಸ್ಟ್ ಇಯರ್ ಸೆನ್ಸೇಷನ್, ನಮಗಂತೂ ಬಹಳ ಹೆಲ್ಪ್ ಮಾಡಿದಾನೆ ಸ್ವಲ್ಪ. ಇವನು ಪಂಜಾಬ್ ಆಶುತೋಷ್ ಶರ್ಮಾ ಅವರು. ಅವ್ನು ಒಳ್ಳೆ ದುಡ್ಡು ಹೋಗ್ತಾರೆ. ಇದನ್ನ ಯಾಕೆ ಇವ್ರು ಹಿಂಗೆ ಹೇಳ್ತಿದ್ದಾರೆ ಅಂತಂದ್ರೆ, ಇವರು ಒಂದು ಕೆಟ್ಟ ಚಟಕ್ಕೆ ಬಿದ್ದಿದ್ದಾರೆ. ಅದೇನಾದ್ರು ಬೆಟ್ಟಿಂಗ್ ಅನ್ನೋ ಚಟದಲ್ಲಿ ಇಲ್ಲ, ಇವ್ರು ಯಾರೋ ಫ್ರೆಂಡ್ಸ್, ಇವರಲ್ಲ ಯಾರೋ ಫ್ರೆಂಡ್ಸ್. ಅವರು ರೇಷಿಯೋ ಕಟ್ಟಿ ಆಡುವಾಗ ಅವರನ್ನ ಬಹಳನೇ ಹೆಲ್ಪ್ ಮಾಡಿದ್ದಾರೆ. ಬಹಳ ಒಳ್ಳೆ ಹುಡುಗರು, ಬಹಳ ಚೆನ್ನಾಗಿ ಆಟ ಆಡಿ ಅವರು ಅಂತ ನಾವು ಹಿಡ್ಕೊಂಡ್ಬಿಟ್ಟವ್ರೆ. ಅವರು ಇಬ್ರನ್ನ ಹಿಡ್ಕೊಂಡು ಚೆನ್ನಾಗಿ ನಮಗ್ ದುಡ್ಡು ಉಳಿಸಿದ್, ನಮಗಲ್ಲ ನಮ್ಮ ಫ್ರೆಂಡಿಗೆ. ಇದೆಲ್ಲ ನಮ್ ಚಾಯ್ಸ್ ಆಯ್ತಾ. ನಿಮ್ದು ಏನಾದ್ರೂ ಇದ್ರೆ ಕಮೆಂಟ್ ಮಾಡಿ. ಇಲ್ಲ ನಿಮ್ ಫ್ರೆಂಡ್ಸ್ ಜೊತೆ ಕುತ್ಕೊಂಡಾಗ ನೀವೆಲ್ಲ ಮಾತಾಡ್ಕೊಂಡಿರ್ತೀರಾ. IPL ಮೆಗಾ ಆಕ್ಷನ್ ಅಂದ್ರೇನೆ ಒಂದು ದೊಡ್ಡ ಹಬ್ಬ. ಅದ್ರಲ್ಲಿ RCB ಅವರಿಗಂತೂ ಆಕ್ಷನ್ ಯಾವತ್ತು ನಮಗೆ ಕರೆಕ್ಟ್ ಆಗಿ ಕೈ ಹಿಡ್ದಿಲ್ಲ. ಹೌದು, ಆಕ್ಷನ್ ಅಲ್ಲೇ 50% ಟೂರ್ನಮೆಂಟ್ ಗೆದ್ದಂಗೆ ಅಂತಾರೆ. ಈ ಸಲ ಎಲ್ಲ DK ಮೇಲೆ ಭಾರ ಹಾಕಿ. ಸೊ ನೋಡಿ ಏನಾಗುತ್ತೆ. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಪ್ಲೀಸ್. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಎಲ್ಲರೂ ದುಡ್ಡು ಮಾಡ್ತಾ ಇದಾರೆ ಅವರೆಲ್ಲ. ವಿ ಆರ್ ಫಾಲೋಯಿಂಗ್ ಅವರ್ ಪ್ಯಾಷನ್ ಅಷ್ಟೇ. ಓಕೆನಾ? ಥ್ಯಾಂಕ್ ಯು, ಧನ್ಯವಾದಗಳು. ಮತ್ತೆ ಸಿಗೋಣ.
ಮುಂದಿನ ವಿಡಿಯೋದಲ್ಲಿ.